ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಗಲೇ ಟೈಮ್ 8 o'clock ಆಗಿದೆ. ಸೊ ಇವಾಗ ಇಷ್ಟೊತ್ತಲ್ಲಿ ನಾನು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಸುಮಾರು ವಿಡಿಯೋಸಲ್ಲಿ ನೋಡಿರ್ತೀರ ನೈಟ್ ಟೈಮ್ ಉಪ್ಪಿಟ್ಟು ಮಾಡ್ಕೊಳ್ಳೋದೇ. ನನಗೆ ಆ್ಯಕ್ಚುಲಿ ಬಿಸಿ ಬಿಸಿ ತಿನ್ಲಿಕ್ಕೆ ಇಷ್ಟ ಆಗುತ್ತೆ. ಬಟ್ ಕೆಲವೊಬ್ರಿಗೆ ಉಪ್ಪಿಟ್ಟು ಅಂದರೆ ಹೇಟ್ ಮಾಡ್ತಾರೆ, ಗೊತ್ತಿಲ್ಲ. ನಾನು ತುಂಬ ಜನ ನೋಡಿದ್ದೀನಿ ಈ ಉಪ್ಪಿಟ್ಟು ಇಷ್ಟಪಡದೇ ಇರೋದು. ಆ್ಯಕ್ಚುಲಿ ಉಪ್ಪಿಟ್ಟು ಅಂತ ಅಂದರೆ ನನಗೆ ಚಿಕ್ಕ ವಯಸ್ಸಿಂದು ಸ್ಟೋರಿ ನೆನಪಾಗುತ್ತೆ. ನಮ್ಮ ಮನೆಯಲ್ಲಿ ಏನಾಗ್ತಿತ್ತಂದರೆ, ರಮ್ಯನ್ಗೆ ಅವಲಕ್ಕಿ ಉಪ್ಪಿಟ್ಟು ಇಷ್ಟ ಆಗ್ತಿತ್ತು, ನನಗೆ ರವೆ ಉಪ್ಪಿಟ್ಟು ಇಷ್ಟ ಆಗ್ತಿತ್ತು. ರವೆ ಉಪ್ಪಿಟ್ಟು ಮಾಡಿದರೆ ಅವಳಿಗೆ ಬೇಜಾರಾಗ್ತಿತ್ತು, ಅವಲಕ್ಕಿ ಉಪ್ಪಿಟ್ಟು ಮಾಡಿದರೆ ನನಗೆ ಬೇಜಾರಾಗ್ತಿತ್ತು. ಸೊ ಇದ್ರ ಸ್ಟೋರಿ ಹೆಂಗಾಗ್ಬಿಡೋದು ಅಂದರೆ, ಒಬ್ರು ಕೋಪ ಮಾಡ್ಕೊಂಡು ಇನ್ನೊಬ್ರನ್ನ ಹೇಗಾದ್ರೂ ಕಾಂಪ್ರಮೈಸ್ ಮಾಡಿ ಅಮ್ಮ ತಿನ್ನಿಸ್ಬೇಕಿತ್ತಲ್ಲ. ಸೊ ಅವಾಗ ಏನು ಮಾಡೋರು, ಒಂದ್ಸಲ ನನಗೆ ರವೆ ಉಪ್ಪಿಟ್ಟು ಮಾಡ್ಕೊಡ್ತಾ ಇದ್ರು, ಇನ್ನೊಂದ್ಸಲ ಅವಳಿಗೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ರು. ಹಿಂಗೆ ಅವಳಿಗೊಂದಿನ ನನಗೊಂದಿನ ಹಿಂಗೆ ಎಕ್ಸ್ಟೆಂಡ್ ಮಾಡ್ಕೊತಾ ಇದ್ವಿ. ಸೊ ಬಟ್ ಇವಾಗ ಹೆಂಗಾಗಿದೆ ಅಂದರೆ, ಅವಳೇ ಇಷ್ಟಪಡ್ತಾಳೆ ಈಗ ರವೆ ಉಪ್ಪಿಟ್ಟನ್ನು ಬಿಸಿ ಬಿಸಿ ತಿನ್ನೋದಕ್ಕೆ. ನಮ್ಗೆ ತಣ್ಣಗಾದಾಗ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗಲ್ಲ, ಬಿಸಿ ಉಪ್ಪಿಟ್ಟು ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಸೊ ನಂಗೆ ಉಪ್ಪಿಟ್ಟು ಮಾಡಿದಾಗ ನೆನಪಾಗೋದು ಅಂತ ಅಂದರೆ, ನಾನು ಅವಳು ಜಗಳ ಮಾಡ್ತಿದ್ದಿದ್ದು ಆ ಟೈಮ್ ನೆನಪಾಗುತ್ತೆ ನನಗೆ. ಹಾಗೆ ನೈಟು ಬೆಳಿಗ್ಗೆ ದೋಸೆ ಹಿಟ್ಟನ್ನು ಕಲಸಿ ಇಡ್ತಾ ಇದ್ದೀನಿ. ನೈಟು ಬೆಳಗ್ಗೆ ನಾಷ್ಟಕ್ಕೆ ಅಂತ ಅಂದ್ಬಿಟ್ಟು. ಹಾಗೆ ಇದು ಮಾರ್ನಿಂಗು ಬೆಳಿಗ್ಗೆನೇ ಎದ್ದು ದೇವ್ರ ಪೂಜೆ ಎಲ್ಲ ಮಾಡಿ ಬಾಕ್ಲು ರಂಗೋಲಿ ಇಟ್ಟು ಮನೆಯಲ್ಲ ಪೂಜೆ ಮಾಡಿ ಕೂಡ ಆಯಿತು. ನೋಡಿರ್ಬೋದು ನೀವು, ದೋಸೆಗೆ ಇಟ್ಟು ರುಬ್ಬಿಟ್ಟು ಮಲ್ಕೊಳ್ಳೋದೈತೆ. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ನಿನ್ನೆ 4:30 ನಾನು ದೋಸೆ ಹಿಟ್ಟನ್ನ ನೆನೆಸಿದ್ದು. ದೋಸೆ ಮಾಡ್ಬೇಕಂತ ಐಡಿಯಾ ಇರಲಿಲ್ಲ. ಆಮೇಲೆ ದೋಸೆ ಕೇಳಿದ್ರು ಇವರು, ನಾಳೆ ದೋಸೆ ಮಾಡಿಬಿಡು ಅಂತ. ಸೊ ಹಾಗಾಗಿ 4:30 ಹಾಕ್ಬಿಟ್ಟು 5 hour ಜಸ್ಟ್ ನೆನೆಸಿದ್ರೆ ಸಾಕು. ಸೊ ಹಾಗಾಗಿ ನಾನು ಏನು ಮಾಡಿದೆ, 4:30 ನೆನೆಸಕ್ಕೆ ಇಟ್ಬಿಟ್ಟು ರಾತ್ರಿ 9:30 10 ಗಂಟೆಗೆ ಇಟ್ಟು ರುಬ್ಬಿಟ್ಟಿದ್ದು. ಸೊ ಹಾಗಾಗಿ ಕರೆಕ್ಟಾಗಿ ಬಂದಿದೆ. ಜಸ್ಟ್ 5 hours ನೆನೆಸ್ಬಿಟ್ರೆ ಪರ್ಫೆಕ್ಟಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ಯಾಕಂದರೆ ಕೆಲವೊಂದು ಸತ ಲೇಟ್ ಆಗೋಯ್ತಲ್ಲ, ಇಷ್ಟು ಲೇಟಾಗಿ ಹಾಕೋದು ಬೇಡವೋ ಅನ್ನೋ ಕನ್ಫ್ಯೂಷನ್ ಖಂಡಿತ ಇರುತ್ತೆ. ಹಂಗಾಗಿ ನಾವು ಹಿಟ್ಟನ್ನು ರುಬ್ಬೋದ್ರ ಮೇಲೆ ಹೋಗುತ್ತಷ್ಟೇ. ಸ್ವಲ್ಪ ಅಂದರೆ ಕರೆಕ್ಟಾಗಿ ಜಸ್ಟ್ ಒಂದು 5 hours ಪರ್ಫೆಕ್ಟಾಗಿ ನೆನೆಸ್ಬೇಕು, ಆ ದೋಸೆ ಕರೆಕ್ಟಾಗಿ ಬರುತ್ತೆ. ಸೊ ಇವಾಗ ದೋಸೆ ಕೂಡ ಹಾಕ್ಕೊಂಡು ತಿಂದ್ಬಿಟ್ಟು ಈಗ ಮತ್ತೆ ಹೊರಗಡೆ ಹೋಗೋ ಕೆಲಸ ಇದೆ. ಹಾಯ್ ಫ್ರೆಂಡ್ಸ್, ಹಾಗೆ ನಾನು ಆಗ್ಯಾರೋ ಎಗ್ ಬಾಯ್ಲರ್ನ ಅಮೆಝಾನಿಂದ ಬೈ ಮಾಡಿದ್ದೀನಿ. ಈ ಒಂದು ಪ್ರಾಡಕ್ಟ್ನ ನಾವು ತುಂಬಾ ಈಸಿಯಾಗಿ ಯೂಸ್ ಮಾಡ್ಬೋದು. ಸೊ ಈ ಒಂದು ಪ್ರಾಡಕ್ಟ್ನ ನಾನು ಬೈ ಮಾಡಿದ್ಮೇಲೆ ಇದರಿಂದ ನನಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ದೋಕ್ಲಾ ಮಾಡೋದಾಗಿರ್ಬೋದು, ವೆಜಿಟೇಬಲ್ನ ಸ್ಟೀಮ್ ಮಾಡೋದಾಗಿರ್ಬೋದು, ಹಾಗೆ ಎಗ್ನ ಬಾಯ್ಲ್ ಮಾಡೋದಕ್ಕಾಗಿರ್ಬೋದು, ತುಂಬಾ ಹೆಲ್ಪ್ಫುಲ್ ಆಗಿದೆ. ಹಾಗೆ ಹೊರಗಡೆ ಹಾಸ್ಟೆಲಲ್ಲಿರೋರಿಗೆ, ಹೊರಗಡೆ ಟ್ರಿಪ್ ಹೋಗೋರಿಗೆ ಈ ಒಂದು ಪ್ರಾಡಕ್ಟ್ನ ಆರಾಮ್ಸೆ ಕ್ಯಾರಿ ಮಾಡ್ಬೋದು. ಈ ಒಂದು ಪ್ರಾಡಕ್ಟ್ ನಿಮಗೂ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ವಿಸಿಟ್ ಮಾಡಿ ಬೈ ಮಾಡಿ. ಆಯ್ ಬಂತು ನೋಡಿ, ಇಡ್ಲಿ ಎಲ್ಲ ತಿಂದು ಕಣ್ಣತ್ರ ಮೂಗತ್ರ ಎಲ್ಲ ಮಾಡ್ಕೊಂಡಿದೆ. ಮಕ್ಕಳು ಅಂದ್ರೇ ಹಂಗೆ, ಇವ್ರು ಇರೋ ಕಡೆ ಮನೇನ ಎಷ್ಟು ಸಲ ಕ್ಲೀನ್ ಮಾಡಿದ್ರು ಸಾಲೋದಿಲ್ಲ. ಸೇಮ್ ಹಂಗೆ ನಮ್ಮ ಬಂಟುನು ಏನಾದರೂ ತಿನ್ಬೇಕಂತ, ಬೇಡ ಬೇಡ ಮಗನೆ ನನಗೆ ನೀನೇ ತಿನ್ನು, ಇಡ್ಲಿ ತಿಂತಿದ್ದಾನೆ. ಸೊ ಅವನು ಇಡ್ಲಿ ತಿನ್ಬೇಕಂದ್ರೆ ಎಲ್ಲನೂ ಚೆಲ್ಕೊಂಡು ಮನೆ ತುಂಬ ಓಡಾಡ್ಕೊಂಡು, ಅದು ಅವನೇ ತಿನ್ನೋದಕ್ಕೆ ಇಷ್ಟಪಡೋದು. ಅಥರ್ವನ್ಗಾದ್ರೆ ನಾವು ಏನಂದರೆ ತುಂಬ ಅವನಿಗೆ ನಾವು ಈಗಲೂ ನಾವೇ ತಿನ್ನಿಸ್ಬೇಕು ಆ ಥರ ಅವನಿಗೆ. ಬಟ್ ಬಂಟು ಹಂಗಲ್ಲ, ಅವನಿಗೆ ಒಂದು ಪ್ಲೇಟ್ಗೆ ಹಾಕ್ಕೊಡ್ಬೇಕು, ಎಲ್ಲ ಸುತ್ತ ಚೆಲ್ಕೊಂಡು ತಿನ್ನಬೇಕು. ಬಟ್ ಮಕ್ಕಳು ಹೇಳ್ತಾರಲ್ಲ ಏನಂದರೆ, ಬೇಗ ಎರಡನೇ ಮಕ್ಕಳು ಸ್ವಲ್ಪ ಹಾಗೆ ಸ್ವಲ್ಪ ಆ್ಯಕ್ಟಿವ್ ಆಗಿ ಫಾಸ್ಟಾಗಿ ಅವ್ರವ್ರೆ ಎಲ್ಲ ಮಾಡೋದಕ್ಕೆ ಶುರು ಮಾಡ್ಕೊಬಿಡ್ತಾರೆ ಅಂತ. ಹಂಗೆ ನೋಡಿರ್ಬೋದು, ನಾವು ಸುಮಾರು ರೀಲ್ಗಳು ನೋಡ್ತಾ ಇರ್ತೀವಿ. ನಿಜ ನಮ್ಮ ಮನೇಲಿ ಮಾತ್ರ ಹಂಗೆ ಅಂತ ಅಂದ್ಕೊಂಡಿರ್ತೀವಿ, ಬಟ್ ಎಲ್ಲರದು ಹಂಗೆ ಅಂತ ಅನ್ನಿಸ್ತಿರುತ್ತೆ ಅದೆಲ್ಲ ನೋಡಿದ್ರೆ. ಸೇಮ್ ಬಂಟುನು ಹಂಗೆ, ಅವ್ನಿಗೆ ಏನೂ ತಿನ್ಸಂಗಿಲ್ಲ, ಅವನೇ ಇಟ್ಕೊಂಡು ತಿನ್ನಬೇಕು, ಮತ್ತು ಅವನು ಎಲ್ರಿಗೂ ತಿನ್ಸಕ್ಕೆ ಹೋಗ್ತಾನೆ. ಆ ಥರ ನೇಚರ್ ಇವಂದು. ಹಾಯ್ ಹೇಳು, ಹಾಯ್ ಮಾಡು. ನೋಡಿ ಬಂಟು ಹಾಯ್ ಮಾಡ್ತಾ ಇದ್ದಾನೆ. ಹಾಯ್, ನಮಸ್ಕಾರ ಮಾಡು, ನಮಸ್ಕಾರ. ನೋಡಿ ನಮ್ಮ ಬಂಟು, ನಮ್ಮಮ್ಮ ಪೂಜೆ ಮಾಡ್ತಾ ಇದ್ರೆ ಇವನು ಹಿಂದೆ ಹೋಗೋದು. ಬಾಚಿನಿ ಬಾ ಮಗ್ನೆ. ಹಾಗೆ ಕೇಳ್ತಾ ಇದ್ರಿ, ಪೃಥ್ವಿ ಕಾಣಿಸ್ತಾ ಇಲ್ಲ ಇತ್ತೀಚೆಗೆ ಅಂತ ಹೇಳ್ಬಿಟ್ಟು. ಅವನು ಆ್ಯಕ್ಚುಲಿ ಇವಾಗ ಅವನಿಗೆ ಟ್ರಾನ್ಸ್ಫರ್ ಆಯಿತು ಬೇರೆ ಕಡೆಗೆ. ಸೊ ಅವ್ರ ಊರಿಗೆ ಹತ್ರ ಆಗುತ್ತೆ ಅಂತ ಅಂದ್ಬಿಟ್ಟು ಅವನು ಊರಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದಾನೆ. ಅದಕ್ಕೆ ಅವ್ನು ಕಾಣಿಸ್ತಿಲ್ಲ. ಪೃಥ್ವಿ ಇತ್ತೀಚೆಗೆ ಎಲ್ಲಿ ಕಾಣಿಸ್ತಿಲ್ಲ ಅಂತ ಕಮೆಂಟ್ ಹಾಕಿದ್ರಲ್ಲ, ಅದಕ್ಕೆ ತಿಳಿಸ್ದೆ. ಸೊ ಅವನು ಮುಂಚೆ ಇಲ್ಲೇ ನಿಯರಲ್ಲಿದ್ದ, ಅಮ್ಮನ ಮನೆಗೆ ತುಂಬ ಹತ್ರ ಇತ್ತು ಅವ್ರ ಆಫೀಸು. ಬಟ್ ಇವಾಗ ಊರಿಗೆ ಹತ್ರ ಆಗೋದ್ರಿಂದ ಅಲ್ಲಿಂದನೇ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದಾನೆ. ಸೊ ಹಾಗಾಗಿ ಅವನು ಕಾಣಿಸ್ತಾ ಇಲ್ಲ. ಚಿನಿ ಬಪ್ಪ ಮೊನ್ನೆ ಫಂಕ್ಷನಲ್ಲಿ ಬಂದಿದ್ದ, ಆಂಟಿ ಮತ್ತೆ ಪೃಥ್ವಿ ಎಲ್ಲರೂ ಬಂದಿದ್ರು. ಹಾಯ್, ನಮಸ್ತೆ ನಮಸ್ತೆ ಮಾಡು ಮಗ್ನೆ, ನಮಸ್ಕಾರ.
ನೋಡಮ್ಮ, ನಮ್ಮಮ್ಮ ಪೂಜೆ ಮಾಡ್ತಾ ಇದ್ರೆ ನಮ್ಮ ಅಮ್ಮಗೆ ಫುಲ್ ಡಿಸ್ಟರ್ಬ್ ಮಾಡ್ತವನೆ. ದೇವ್ರ ಮನೆಗೆ ಹೋಗಿ ಸಾಕು ಸಾಕು, ಈಗ ನಾವು ಇಟ್ಕೊಳ್ಳೋದು ನಿಮ್ಮನ್ನ, ಇವನ್ನ ಹಿಡಿಯೋದೇ ಒಂದು ದೊಡ್ಡ ಸಾಹಸ. ಚಿನ್ನು ಬಾ. ಎಷ್ಟು ಸರ್ಕಸ್ ಮಾಡಿಸ್ತಾನೆ ಅಂದ್ರೆ, ಪೂಜೆ ಮಾಡ್ಬೇಕಾದ್ರೆ ಹೋಗ್ಬೇಕು. ಇವಾಗ ನೋಡಿ ಎತ್ಕೊಂಡ್ ಬಂದ್ಬಿಟ್ಟಿದ್ದೀನಲ್ಲ ಅವನನ್ನ, ಅಲ್ಲಿಂದ ಅವ್ರು ಪೂಜೆ ಮಾಡ್ಲಿ ಅಂತ. ಅದಕ್ಕೆ ಕೋಪ ಬಂದಿದೆ ಅಲ್ವಾ? ಕೋಪ ಬಂದಿದ್ಯಾ? ಬಂಟುಗೆ ಕೋಪ ಬಂದಿದೆ. ಹಾಗೆ ಏನೋ ಕೆಲಸ ಇತ್ತು ಅಂದ್ಬಿಟ್ಟು ಹೊರಗಡೆ ಹೋದ್ವಿ. ಅರ್ಜೆಂಟ್ ಊಟ ಮಾಡಬೇಕಿತ್ತು, ಮನೇಲೂ ಮಾಡಲಿಲ್ಲ. ಬಟ್ ಅಷ್ಟರಲ್ಲಿ ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು. ಸೊ ಹಾಗೆ ನಾನೇ ನನ್ನ ಹಸ್ಬೆಂಡ್ ಫಸ್ಟು ಹೊರಗಡೆ ಹೋಗ್ತಿದ್ವಲ್ಲ, ಊಟ ಮಾಡಿಬಿಡೋಣ ಬಾ ಅಂತ ಮಾಡಿ, ಹಾಗೆ ಹೊರಗಡೆ ಏನೋ ಕೆಲಸ ಇತ್ತು ಮುಗಿಸ್ಕೊಂಡು ಇವಾಗ ಫೈನಲ್ ಆಗಿ ಮತ್ತೆ ವಾಪಸ್ ಮನೆ ಕಡೆ ಬರ್ತಾಯಿದ್ದೀವಿ. ನಾವು ಬರೋಷ್ಟರಲ್ಲಿ ಆಗಲೇ ಟೈಮ್ ಸುಮಾರು ಒಂದು 5 ಗಂಟೆ 5 ಗಂಟೆ ಹಂಗೆ ಆಗೋಗಿತ್ತು. ಮಳೆ ಬರೋ ಸಮಯ. ಮಳೆ ಬರುತ್ತೋ ಏನೋ ಗೊತ್ತಿಲ್ಲ, ನೋಡಬೇಕು. ಒಂಥರ ಎಲ್ಲ ಮೋಡ ಕವಿದ ವಾತಾವರಣ ಇದೆ, ಮಳೆ ಬರುತ್ತೆ ಅಂತ ಅನಿಸ್ತಾ ಇದೆ. ಈ ವೆದರಲ್ಲಿ ಹೊರಗಡೆ ಅಂತೂ ಈಗ ಫುಲ್ ಕೂಲಾಗಿದೆ. ಇದಕ್ಕಿದ್ದಾಗೆ ಅದೇ ನಾನು ಹೇಳ್ದಾಗ ಈಗ ಸ್ವಲ್ಪ ದಿನ ಆಷಾಢ ಅಂತಲೂ ಫೀಲ್ ಆಗ್ತಿರ್ಲಿಲ್ಲ. ಬಟ್ ಇವಾಗ ಯಾಕೋ ಥರ ಅಂದರೆ ಮಳೆ ಇಲ್ಲ, ಮೋಡ, ಫುಲ್ ಮೋಡ ಥರ ಇದೆ ವೆದರು. ಮನೆಗೆ ಬಂದ್ವಿ. ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಕೂತ್ಕೊಂಡು ಅಂತಾಗ ಅಷ್ಟರಲ್ಲಮ್ಮ ಟೀ ಇಟ್ಟಿದ್ರು. ಟೀ ಕೊಡ್ಕೊಬಿಡಿ ಅಂತ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಮತ್ತೆ ಹೊರಗಡೆ ಹೋಗ್ತೀನಿ, ಅಲ್ಲಿ ಸೈಟ್ ಹತ್ರ ಹೋಗಬೇಕು, ಆಮೇಲೆ ನೀನು ಬಾ ಅಂತ ಅಂದ್ಬಿಟ್ಟು ಕೂತಿದ್ವಿ. ಅಷ್ಟರಲ್ಲಿ ಅಮ್ಮ ಟೀ ಕುಡ್ಕೊಂಡೆ ಹೊರಟೋಗ್ಬಿಡಿ ಅಂತಂದ್ರು. ಅದಕ್ಕೋಸ್ಕರ ಅವರು ಕೂಡ ವೆಯ್ಟ್ ಮಾಡ್ತಾಯಿದ್ರು. ಶಿವು ರೆಸ್ಟ್ ಮಾಡ್ತಾಯಿದ್ದ, ಅವನ ಜೊತೆ ನಾನು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಾಗೆ ಟೀ ಕುಡಿದ್ವಿ. ನೋಡಿದ್ರೆ ಮಳೆ ಬಂದೇ ಬಿಡ್ತು ನಮ್ಮ ಮನೆಯವ್ರು ಹೋಗೋಷ್ಟರಲ್ಲಿ. ನಾನು ಹೇಳ್ದೆ ಅಲ್ವ ನಿಮಗೆ ಮುಂಚೆನೇ, ಏನಂತ ಹೇಳಿದ್ರೆ ಮಳೆ ಬರೋಷ್ಟರಲ್ಲಿ ಮನೆಗೆ ಹೋಗಿ ಸೇರ್ಕೊಬಿಡ್ಬೇಕು ಅಂತ. ಫೈನಲಿ ಮಳೆ, ನಾವು ಮನೆಗೆ ಬಂದು ಒಂದು 5 ನಿಮಿಷ ಆಯಿತು, ಮಳೆ ಬಂದೇ ಬಿಡ್ತು. ಅದನ್ನೇ ಅಂದ್ಕೊಳ್ತಿದ್ವಿ, ಸದ್ಯಪ್ಪ ಹೆಂಗೋ ಮನೆಗೆ ಬಂದು ಸೇರ್ಕೊಂಡ್ವಲ್ಲ ಅಂತ. ಹಾಗೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.